ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ನೆಕ್ಲೆಸ್ ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ನೆಕ್ ಚೈನ್ ಆರ್ಡರ್ ಬಂದು 20 ಗ್ರಾಮ್ ಹೇಳಿದ್ರು ಕಸ್ಟಮರ್. 20 ಗ್ರಾಮ್ 500 ಮಿಲಿ ಆಗಿದೆ. ಮತ್ತೆ ನೆಕ್ಲೆಸ್ ಬಂದು 20 ಗ್ರಾಮ್ ಹೇಳಿದ್ರು, ಇದು 21 ಗ್ರಾಮ್ ಆಗಿದೆ. 21 ಗ್ರಾಮ್ ಸಮಥಿಂಗ್ ಆಗಿದೆ, 21 ಚಿಲ್ಲರೆ ಆಗಿದೆ. 1 ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ, ಏನ್ ಮಾಡೋಕ್ಕಾಗಲ್ಲ. ಮತ್ತೆ ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು, ಪಿಂಟ್ರೆಸ್ಟ್ ಆಪ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ರು, ನೋಡಬಹುದು. ಇದು ಸೇಮ್ ಆಸ್ ಇಟ್ ಇಸ್ ಏನಿದೆಯೋ ಆಪಲ್ ಫೋಟೋದಲ್ಲಿ ಏನಿತ್ತು ಸೇಮ್ ಅದೇ ಮಾಡಿದ್ದಾರೆ. ಏನು ಚೇಂಜಸ್ ಇಲ್ಲ ಇದರಲ್ಲಿ, ನೀಟಾಗಿದೆ. ಏನಂದ್ರೆ ಅದರಲ್ಲಿ ಬ್ಲ್ಯಾಕ್ ಪಾಲಿಶ್ ಮಾಡಿದ್ರು, ಇವಾಗ ನಾವು ಆಂಟಿ ಕಲರ್ ಮಾಡಿದ್ವಿ. ಇದಕ್ಕೆ ಬ್ಲ್ಯಾಕ್ ಪಾಲಿಶ್ ಮಾಡಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ತುಂಬಾ ಜನ ಏನಂದ್ರೆ ಬ್ಲ್ಯಾಕ್ ಪಾಲಿಶ್ ಇಷ್ಟಪಡಲ್ಲ. ಅದೇನಂದ್ರೆ ಸ್ವಲ್ಪ ಮೆಟಲ್ ಐಟಮ್ ಲುಕ್ ತರ ಕಾಣುತ್ತೆ, ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಬ್ಲ್ಯಾಕ್ ಪಾಲಿಶ್ ಕೂಡ ಆದ್ರೆ ಕೂಡ ಆಂಟಿ ಕಲರೇ ತುಂಬಾ ಇಷ್ಟಪಡ್ತಾರೆ. ಹಂಗಂತ ಆಂಟಿ ಕಲರ್ ಮಾಡಿಲ್ಲ ಅಂದ್ರೆ ಇದನ್ನ ನೋಡ್ಲಿಕ್ಕಂತೂ ಆಗಲ್ಲ, ಏನು ಡಿಸೈನ್ ಗೊತ್ತಾಗಲ್ಲ. ಹಂಗಾಗಿ ಇದಕ್ಕೆ ಆಂಟಿ ಕಲರ್ ಮಾಡಲೇಬೇಕು. ಮತ್ತೆ ಕಸ್ಟಮರ್ಗೆ ಫೋಟೋ ಫಾರ್ಮು, ಹಾಲ್ ಮಾರ್ಕು ಮತ್ತೆ ತೂಕ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೆ ಸಣ್ಣ ಸಣ್ಣ ಕಲ್ಲುಗಳಿದೆ, ಇದ್ರ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ. ತುಂಬಾ ಸಣ್ಣದಾಗಿದೆ ಕಲ್ಲು. ಮತ್ತೆ ಚೈನ್ ಬಂದು ಚೈನ್ ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಇವರು ಅಷ್ಟೇ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡಿದ್ದಾರೆ. ಇವರು ನೋಡಿ ಇದನ್ನ ಆರ್ಡರ್ ಮಾಡೋರು. ಸೇಮ್ ಆಸ್ ಇಟ್ ಈಸ್ ಬರಬೇಕು ಅಂತ ಹೇಳಿದ್ರು, ಸೇಮ್ ಬಂದಿದೆ. ಇದು ಏನು ಚೇಂಜಸ್ ಇಲ್ಲ ಇದರಲ್ಲಿ. ಕಸ್ಟಮರ್ ಏನು ಹೇಳಿದಾರೋ ಅದೇ ಮಾಡಿದೆ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ, ಹೊಸದಾಗಿದೆ. ಇದು ಕೂಡ ಹೊಸದಾಗಂದ್ರೆ ಡಿಸೈನ್ ಹಳೆ ಇದೆ, ಆದ್ರೆ ನಾನು ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್ ಈ ಚೈನ್. ಇದು ವಿಷಯ ಏನಿಲ್ಲ, ಎಲ್ಲಾನು ಕೂಡ 916 ಹಾಲ್ ಮಾರ್ಕ್ ಅಲ್ಲೇ ಮಾಡಿರೋದು. ಇಬ್ರು ಕೂಡ ಹಳೆ ಕಸ್ಟಮರ್ಗಳೇ. ಇದಕ್ ಮೊದಲು ಕೂಡ ನಾವು ಜ್ಯುವೆಲ್ರಿ ಮಾಡಿಸಿದ್ವಿ, ತುಂಬಾ ಜ್ಯುವೆಲ್ರಿ ಮಾಡಿಸಿದ್ವಿ. ಎಲ್ಲ ಇದು ಚಿಂತಾಮಣಿ ಅವ್ರಿಗೆ ಇಬ್ಬರಿಗೂ. ಮತ್ತೆ ಇದು ಬ್ಯಾಕ್ ಚೈನ್ ಮಾಡ್ತಿಲ್ಲ ಇದಕ್ಕೆ, ಯಾಕಂದ್ರೆ ಬ್ಯಾಕ್ ಚೈನ್ ಮಾಡ್ತಿದ್ರೆ ಮತ್ತೆ ಸುಮಾರು ಇದಕ್ಕೆ ಒಂದು 5-6 ಗ್ರಾಮ್ ಬೇಕಾಗುತ್ತೆ. ಬ್ಯಾಕ್ ಚೈನ್ ಬೇಕಿಲ್ಲ, ನೆಸಿಟಿ ಇಲ್ಲ, ಅದಕ್ಕೋಸ್ಕರ ಬ್ಯಾಕ್ ಚೈನ್ ಮಾಡಿಲ್ಲ. ನಿಮ್ಗೂ ಈ ತರ ಏನಾದ್ರೂ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನಾನು ಹೇಳೋದೇನಂದ್ರೆ ಎಲ್ರು ಕೂಡ ಇಲ್ಲಿ ಬಂದು ಡಿಸೈನ್ ಹುಡುಕ್ಬೇಕು ಅಂದ್ರೆ ಡಿಸೈನ್ಸ್ ಏನು ಇರಲ್ಲ. ನೀವು ಫೋನ್ ಮಾಡಿ ಡಿಸೈನ್ ಆಪ್ ಕೇಳಿದ್ರೆ ಆಪ್ ಲಿಂಕ್ ಕಳ್ಸಿಕೊಡ್ತೀನಿ ನಾನು. ಆಪ್ ಅಲ್ಲಿ ನೋಡಿ ನೀವು ಡಿಸೈನ್ ಸೆಲೆಕ್ಟ್ ಮಾಡಬಹುದು. ಏನಿಲ್ಲ, ಪಿಂಟ್ರೆಸ್ಟ್ ಆಪ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ಬೋದು ನೀವು ಡಿಸೈನ್ಗಳು. ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಡಿಸೈನ್ ಶೇರ್ ಮಾಡ್ತಾನೆ ಇರ್ತಾರೆ ಜ್ಯುವೆಲ್ರಿ ಶಾಪ್ ಅವರು. ನೀವು ಯಾವ ಡಿಸೈನ್ ತೋರಿಸ್ತೀರೋ ಅದನ್ನ ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಬೇರೆ ಕಡೆ ಮಾಡಿಸೋದಕ್ಕೆ ಇಲ್ಲಕ್ಕೂ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ತುಂಬಾ ವೇರಿಯೇಷನ್ ಏನಿರಲ್ಲ. ಹಂಗಂತೇಳಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಕಡಿಮೆಗೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೋ ಕಡಿಮೆಗೆ ಏನು ಮಾಡಲ್ಲ. ನಮಗೆ ಎಲ್ಲ ಅಂಗಡಿಗಿಂತ ಇನ್ನೂ ಒಂದು 2% ಕಡಿಮೆ. 2% ಅಂದ್ರೆ ನಿಮ್ಗೆ ಗ್ರಾಮ್ಗೆ ಒಂದು 100ರಿಂದ 120 ರೂಪಾಯಿ ಅಷ್ಟು ಉಳಿಯುತ್ತೆ. ಅದಲ್ಲದೆ ಕಲ್ಲಿನ ತೂಕ ನಿಮ್ಗೆ ಕರೆಕ್ಟ್ ಆಗಿ ನಾನು ಕಲ್ಲಿನ ತೂಕ ಏನಿದೆ ಅದು ಕೂಡ ವಾಪಸ್ ಕೊಟ್ಟಿರ್ತೀನಿ. ಇದೊಂದು ನಿಮ್ಗೆ ಅನುಕೂಲ. ಮತ್ತೆ ಇನ್ನೇನಿಲ್ಲ, ಪ್ಯೂರಿಟಿಯಲ್ಲಿ ಮತ್ತೆ ಫಿನಿಶಿಂಗ್ ಅಲ್ಲಿ ಏನು ನೀವು ಯೋಚನೆ ಮಾಡಬೇಕಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಳ್ಳೆ ಕೆಲಸಗಾರ ಹತ್ರ ನಾನು ಕೆಲಸ ಮಾಡಿಸ್ತೀನಿ. ಸುಮ್ನೆ ಯಾರೋ ಒಬ್ರು ಕಡಿಮೆಗೆ ಮಾಡೋ ಅಂತವ್ರು ಮತ್ತೆ ಟೈಮ್ ತಗೊಳ್ದೆ ಹೆಂಗಂದ್ರೆ ಬೇಗ ಮಾಡೋರ ಹತ್ರ ಕೂಡ ನಾನು ಕೊಡಲ್ಲ. ಮಿನಿಮಮ್ ಒಂದು ವಾರದಿಂದ 10 ದಿನ ತಗೊಳ್ತಾರೆ ಟೈಮ್ನ. ಆದಷ್ಟು ಬೇಗನೆ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದು ನೋಡ್ಬೋದು ನೆಕ್ಲೆಸ್ ನೀವು. ಮತ್ತೆ ಕಲಶ ಲಕ್ಷ್ಮಿ ಎರಡು ಹೈಲೈಟ್ ಇವೆ ಇದರಲ್ಲಿ. ಕಲಶ ಒಂಥರ ಚೆನ್ನಾಗಿದೆ. ಕಲಶಗಳು ಬಂದಿವೆ, ಒಂದು 4 ಕಲಶ, 8 ಕಲಶ ಬಂದಿವೆ. ಮತ್ತೆ ಮಿಕ್ಕಿದ್ದೆಲ್ಲ ಲಕ್ಷ್ಮಿ ಇದೆ, ಮತ್ತೆ ಪಿಕಾಕ್ ಬಂದಿದೆ. ಚೆನ್ನಾಗಿದೆ ಎಲ್ಲಾನು ಇದು. ಮತ್ತೆ ಇಲ್ಲಿ ಪಿಕಾಕ್ಗಳಂತ ತುಂಬಾ ಚೆನ್ನಾಗಿ ಬಂದಿದೆ, ಲಕ್ಷ್ಮಿ ಚೆನ್ನಾಗಿ ಬಂದಿದೆ. ಫೇಸ್ ಆಗ್ಲಿ ಯಾವತ್ತೂ ನೋಡ್ಬೇಕಾದ್ರೆ ನೀವು ಅಷ್ಟೇ, ಲಕ್ಷ್ಮಿ ಫೇಸ್ ಚೆನ್ನಾಗಿದ್ಯಾ, ಪಿಕಾಕ್ ಚೆನ್ನಾಗಿದ್ಯಾ, ಇವೆಲ್ಲ ನೋಡೋದು. ಇನ್ನೇನಿದೆ ಜೀವನ ನೆಕ್ಲೆಸ್ ಅಂದ್ರೇನೆ ಅಷ್ಟೇ. ಆನೆಗಳಿರುತ್ತೆ, ಈ ತರ ಇರ್ತಾವೆ ಅಷ್ಟೇ. ಇದ್ರಲ್ಲಿ ಆನೆಗಳಿಲ್ಲ. ಆನೆಗಳಿಲ್ಲ ಅಂತ ಕೇಳಬೇಡಿ, ಇಷ್ಟೇ ವಿಷಯ, ಇನ್ನೇನು ಇಲ್ಲ. ಏನಾದ್ರು ಮೊಬೈಲ್ ಯೂಸ್ ಮಾಡೋರಾಗಿದ್ರೆ ನಿಮ್ಗೆ ಎಲ್ಲ ಯೂಟ್ಯೂಬ್ಗಳಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬಾ ಪೋಸ್ಟ್ ಮಾಡ್ತಾನೆ ಇರ್ತಾರೆ ಎಲ್ರು. ಈಗ ಯಾವ್ದು ಬೇಕೋ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ರೆ ನಿಮ್ಗೆ ಅಂತೇಳಿ ಒಂದು ಟೇಸ್ಟ್ ಆದ್ರೆ ಅವಾಗ ಸಿಮಿಲರ್ ಆಗಿ ನಾನು ಫೋಟೋಸ್ ಕಳಿಸ್ಬೋದು, ನಾನು ಹುಡುಕಿ ಕಳಿಸ್ಬೋದು. ಒಂದೇ ಸಲ ಸುಮ್ಮನೆ ನಾನು ಫೋಟೋಸ್ ಕಳಿಸ್ಬಿಡಿ ಅಂತ ತುಂಬಾ ಜನ ಕೇಳ್ತಾರೆ. ಹಂಗೆ ಫೋಟೋಸ್ ಕಳ್ಸಂದ್ರೆ ನಿಮ್ ಮೈಂಡಲ್ಲಿ ಯಾವ ತರ ಡಿಸೈನ್ ಇದೆ, ಯಾವ ತರ ನೆಕ್ಲೆಸ್ ನೋಡಿದಿರಾ, ಯಾವ ತರ ಹಾರ ನೋಡಿದೀರಾ, ಯಾವ ತರ ಚೈನ್ ನೋಡಿದೀರಾ, ನನ್ಗೇನು ಗೊತ್ತಾಗಲ್ಲ. ಹಂಗಾಗಿ ನಿಮ್ಗೆ ಅಂತ ಸ್ವಲ್ಪ ಐಡಿಯಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ರೆ ನೀವು ಏನಾದರೂ ಜ್ಯುವೆಲ್ರಿ ನೋಡಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡು ನಾನು ಕಳಿಸಿ ನಾನು ಡೀಟೇಲ್ ಕೊಡ್ತೀನಿ. ಇಷ್ಟೇ ವಿಷಯ, ಇನ್ನೇನಿಲ್ಲ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಶೇರ್ ಮಾಡಿ. ಕಾಮೆಂಟ್ ಮಾಡಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ಕಾಮೆಂಟ್ ಮಾಡಬೇಕಂದ್ರೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡ್ಬೇಕನ್ಸಿದ್ರೆ ಕಾಮೆಂಟ್ ಮಾಡಿ ಅಷ್ಟೇ. ತೂಕೋಗ್ಲಿ ಎಷ್ಟು ಇವೆಲ್ಲ ಕೇಳಲಿಕ್ಕೋಸ್ಕರ ಕಾಮೆಂಟ್ ಮಾಡಬೇಡಿ, ವೇಸ್ಟ್ ಆಗುತ್ತೆ. ಇದಕ್ಕೆ ಮೊದಲು ನಾವು ಜ್ಯುವೆಲ್ರಿ ಮಾಡಿಸಿದ್ವಿ, ಇವ್ರ ಹತ್ರ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ, ಇಲ್ಲ ಮೋಸ ಮಾಡಿದಾರ, ಇಲ್ಲ ಕರೆಕ್ಟಾಗಿ ಕೊಟ್ಟಿದಾರ, ಏನಾದರೂ ಈ ಥರ ಅನಿಸಿದ್ರೆ ಅದನ್ನೇ ಕಾಮೆಂಟ್ ಮಾಡಿ ಅಷ್ಟೇ. ವಿಡಿಯೋದಲ್ಲಿ ಡಿಸೈನ್ ಎಲ್ಲ ಕೊನೆಯಲ್ಲಿ ತೋರಿಸ್ತೀನಿ, ನೀಟಾಗಿ ನೋಡಿ. ನಿಮ್ಗೆ ಏನು ಅನ್ಸುತ್ತೋ ಅದು ಹೇಳಿ. ಆರ್ಡ್ರ್ ಮಾಡಿ, ಸುಮ್ಮನೆ ಯೋಚನೆ ಮಾಡ್ತಾ ಇರಬೇಡಿ, ಆರ್ಡ್ರ್ ಮಾಡಿ. ಮತ್ತೆ ಆದಷ್ಟು ಪ್ಯೂರ್ ಗೋಲ್ಡ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಇದು ನಾನು ತುಂಬಾ ಸಲ ಹೇಳ್ತಾನೆ ಇರ್ತೀನಿ, ಜ್ಯುವೆಲ್ರಿ ಮಾಡಿಸೋದಕ್ಕಿಂತ ಪ್ಯೂರ್ ಗೋಲ್ಡ್ ತಗೊಳ್ಳಿ ಅಂತ ತುಂಬಾ ಜನಕ್ಕೆ ನಾನು ಹೇಳ್ತಾನೆ ಇರ್ತೀನಿ. ಒಂದು 10-20 ಜನ ಕಸ್ಟಮರ್ ಬಿಟ್ರೆ ಇನ್ಯಾರು ಕೂಡ ಚಿನ್ನ ತಗೊಳ್ತಿಲ್ಲ ಪದೇ ಪದೇ. ಯಾರು ಕೆಲವರು ಮಾತ್ರ ಪದೇ ಪದೇ ಗಟ್ಟಿ ಚಿನ್ನ ಕೇಳಿ ತಗೊಳ್ತಿದ್ದಾರೆ. ತುಂಬಾ ಜನ ಜ್ಯುವೆಲ್ರಿ ಮಾಡಿಸ್ಬೇಕಂತಾನೆ ಯೋಚನೆ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಇದು ಹೇಳ್ತೀನಿ, ಇದು ಒಂದು 15 ಗ್ರಾಮ್, ಇದು 20 ಗ್ರಾಮ್ ನೆಕ್ಲೆಸ್. ಇದು 20 ಗ್ರಾಮ್ ನೆಕ್ಲೆಸ್ ಅಂದ್ರೆ ಅವ್ರು 20 ಗ್ರಾಮ್ ಸರಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. 1-2 ಗ್ರಾಮ್ ರೆಡಿ ಮಾಡೋದು ತುಂಬಾ ಈಸಿಯಾಗಿ ಅನ್ಸುತ್ತೆ. ಅದನ್ನ ನಾನು ಹೇಳೋದ, ನೀವು 20 ಗ್ರಾಮ್ ನೆಕ್ಲೆಸ್ ಮಾಡಿಸುವಾಗ 20 ಗ್ರಾಮ್ಗೆ ಒಂದೇ ಸರಿ ದುಡ್ಡು ಸರಿ ಮಾಡೋ ಬದಲು ಅಷ್ಟು ದುಡ್ಡು ನೀವು ರೆಡಿ ಮಾಡೋಕ್ಕಾಗಲ್ಲ. ಅಂದ್ರೆ ಕೆಲವರು ಇರ್ತಾರೆ, ಸ್ಟ್ರಾಂಗ್ ಆಗಿರೋರು ಇರ್ತಾರೆ, ಅವ್ರ ಕತೆ ಎಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ಅವ್ರಿಗೆ ಹೇಳ್ತಿದ್ದೀನಿ. ನೀವು ಚಿನ್ನ ತಗೊಳ್ಳೋದು ಒಳ್ಳೆಯದು. ಮತ್ತೆ ಸ್ವಲ್ಪ ರೇಂಜ್ ಇರೋರು ಕೂಡ ಅಷ್ಟೇ, ಚಿನ್ನ ತೆಗೆದು ಇಟ್ಕೊಳ್ಳೋದು, ಜ್ಯುವೆಲ್ರಿ ನೆಸಿಟಿ ಇಲ್ಲ ಅನ್ನೋರು ಕೂಡ ಸುಮ್ಮನೆ ಚಿನ್ನ ತೆಗೆದು ಇಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಏನಾದ್ರು ದುಡ್ಡಿನ ರೂಪದಲ್ಲಿ ಇರೋ ಬದಲು ಚಿನ್ನದ ರೂಪದಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಒಂದ್ ವೇಳೆ ಬೇಡ, ಚಿನ್ನ ಬೇಡ ಅಂದ್ರೆ ವಾಪಸ್ ತಗೊಳ್ಳಿ ಅಂದ್ರೆ ನಾನೇ ತಗೊಳ್ತೀನಿ. ಅವತ್ತು ರೇಟ್ ಏನಿದೆಯೋ ಅದಕ್ಕೆ ತಗೊಳ್ಳೋವಾಗ ಮಾತ್ರ ಸ್ವಲ್ಪ ಚಾರ್ಜ್ ಮಾಡಿರ್ತೀನಿ. ಯಾಕಂದ್ರೆ ತಗೊಳ್ಳೋವಾಗ ನಾನು ತಂದು ಕೊಡಬೇಕಲ್ಲ ನಿಮ್ಗೆ, ಅದಕ್ಕೋಸ್ಕರ ಸ್ವಲ್ಪ ಚಾರ್ಜ್ ಮಾಡಿರ್ತೀನಿ. ಚಾರ್ಜ್ ಜಾಸ್ತಿ ಚಾರ್ಜ್ ಏನು ಮಾಡಲ್ಲ, ಕಡಿಮೆನೇ ಮಾಡ್ತೀನಿ. ಏನಾದ್ರೂ ಇದ್ರೆ ಬಂದು GSNL ಆರ್ಡರ್ ಮಾಡಿ. ಮತ್ತೆ ನಮ್ಮ ಅಂಗಡಿ ಬಂದು KRಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿದೆ. ನಿಮ್ಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿ ಬಂದು ಆರ್ಡರ್ ಕೊಡ್ಬೋದು. ಯಾವುದೇ 2 ಅಂಗಡಿಯಲ್ಲೂ ಕೂಡ ಎಲ್ಲಿ ಕೂಡ ನೀವು ನೋಡ್ಲಿಕ್ಕೆ ಜ್ಯುವೆಲ್ರಿ ಅಂತ ಸ್ಟಾಕ್ ಯಾವುದೂ ಇರಲ್ಲ. ಪ್ರತಿಯೊಂದು ನೀವು ಆರ್ಡರ್ ಮಾಡಿರೋದು ಮಾತ್ರ ನಾನು ಮಾಡೋದು. ಇಲ್ಲಿ ಸ್ಟಾಕ್ ನೋಡಬೇಕು, ಡಿಸೈನ್ಗಳು ನೋಡ್ಬೇಕಂದ್ರೆ ನೀವೆಲ್ಲ ಮೊಬೈಲ್ಗಳು ನೋಡ್ಕೊಂಡೇ ಇರಬೇಕು, ಮೊಬೈಲಲ್ಲಿ ನೋಡೇ ಬರಬೇಕು. ಅಂಗಡಿಗೆ ಬಂದು ಏನ್ ಮಾಡಬೇಕು ಅಂದ್ರೆ ಅಮೌಂಟ್ ಕೊಡಬೇಕು, ಇಲ್ಲ ಡೆಲಿವರಿ ತಗೋಬೇಕಂದ್ರೆ ಮಾತ್ರ ಅಂಗಡಿಗೆ ಬರಬೇಕಾಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಅಂಗಡಿಯಲ್ಲಿ ಯಾವುದೇ ತರ 1 ಗ್ರಾಮ್ ಚಿನ್ನ ಕೂಡ ಸ್ಟಾಕ್ ಇಟ್ಟಿರಲ್ಲ. ಇದು ವಿಷಯ. ಥ್ಯಾಂಕ್ ಯು. ವಿಡಿಯೋನ ಕೊನೆಯಲ್ಲಿ ಫೋಟೋಸ್ ವಿಡಿಯೋಸ್ ಇದು ಹಾಕ್ತೀನಿ, ನೋಡಿ, ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಅಷ್ಟೇ. ಮತ್ತೆ ಏನಾಯ್ತಂದ್ರೆ ಕಸ್ಟಮರು ಅವರು ತೆಗೆದು ಹಾಕ್ಲಿಕ್ಕೆ ಈಸಿಯಾಗಿರುತ್ತೆ, ನಮಗೆ ಈ ಥರ ಸ್ಪ್ರಿಂಗ್ ಹುಕ್ ಹಾಕಿ ಅಂತ ಕೇಳಿದ್ರು. ಸರಿ ಅಂತ ನಾನೇನು ಒಪ್ಕೊಂಡೆ. ನನಗೇನಂತ ಇದು ಸಮಾಧಾನ ಅನಿಸ್ತಿಲ್ಲ. ಯಾಕಂದ್ರೆ ಈ ಥರ ಸ್ಪ್ರಿಂಗ್ ಹುಕ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಇದು ಎಲ್ಲೂ ಕೂಡ ಸಾಲ್ರಿ ಇರೋಲ್ಲ. ಇದೇನಂದ್ರೆ ಸುಮ್ಮನೆ ಮಿಷಿನಲ್ಲಿ ಹೈಡ್ರೋಲಿಕಲ್ಲಿ ಪ್ರೆಸ್ ಮಾಡಿರ್ತಾರೆ ಹುಕ್ಕನ್ನ. ಇದ್ರ ಒಳಗಡೆ ಸಣ್ಣ ಸ್ಪ್ರಿಂಗ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹೀಟ್ ಮಾಡಿದ್ರೆ ಏನಾಗುತ್ತಂದ್ರೆ ಸ್ಪ್ರಿಂಗು ಸ್ಮೂತ್ ಆಗೋಗುತ್ತೆ, ಇದು ಆಕ್ಷನ್ ಆಗಲ್ಲ. ಮತ್ತೆ ಅದಕ್ಕೋಸ್ಕರ ಏನಾಗ್ತಾರೆ ಅಂದ್ರೆ ಇದನ್ನ ಯಾವುದೇ ತರ ಹೀಟ್ ಮಾಡಲ್ಲ, ಸುಮ್ಮನೆ ಎಲ್ಲ ಪ್ರೆಸ್ಸಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದ್ರೆ ಈ ಥರ ಹುಕ್ ಮಾಡಿಸ್ಬೇಕು ಅಂದರೆ ತುಂಬ ಲೈಟ್ ವೇಟ್ ಚೈನ್ ಇರುತ್ತೆ ನೋಡಿ, ಎಲ್ಲ ಒಂದು 5 ಗ್ರಾಮ್ 6 ಗ್ರಾಮ್ ಚೈನ್ ಇರುತ್ತೆ, ಆವಾಗ ಮಾತ್ರ ಇದು ಯೂಸ್ ಆಗುತ್ತೆ. ಮಿಕ್ಕಿ ಟೈಮಲ್ಲಿ ಇದು ಯೂಸ್ ಆಗಲ್ಲ. ನಾನು ಹೇಳೋದು ಇಂಥ ಹುಕ್ಕನ್ನು ಯಾವತ್ತೂ ನೀವು ಇಷ್ಟಪಡಬೇಡಿ. ಇದು ಚೆನ್ನಾಗಿರುತ್ತೆ, ತೆಗಿಲಿಕ್ಕೆ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ. ಇದಕ್ಕಿಂತ ಬೆಸ್ಟ್ ಅಂದರೆ ಯು ಹುಕ್ಕು ಇಲ್ಲಾಂದರೆ ಎಸ್ ಹುಕ್ಕು ಇದೇ ಚೆನ್ನಾಗಿರುತ್ತೆ. ಇದು ಅಷ್ಟು ಕಂಫರ್ಟ್ ಇರಲ್ಲ. ಇದು ಕಂಫರ್ಟಾಗಿ ಇರುತ್ತೆ ಹಾಕೊಂಡು ತೆಗಿಯಲಿಕ್ಕೆ, ಆದರೆ ಮಾತ್ರ ಲೈಫ್ ಬರಲ್ಲ. ಇದು ನೀವೇನಾದ್ರು ಸ್ವಲ್ಪ ಬೆಂಡ್ ಮಾಡಿದ್ರೆ ಇದು ಬೆಂಡ್ ಆಗೋಗುತ್ತೆ. ಇದು ಕಸ್ಟಮರ್ಗೆ ನಾನು ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ. ಸ್ವಲ್ಪ ದಿನ ಯೂಸ್ ಮಾಡಲಿಕ್ಕೆ ಏನಾಗಲ್ಲ, ಆದಮೇಲೆ ಮತ್ತೆ ನಾನು ಚೇಂಜ್ ಮಾಡಿಕೊಡ್ತೇನೆ. ಇದು ಆ್ಯಂಟಿ ಕಲರ್ಗೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು ನೀವು. ಈಗ ಎರಡೂ ಒಂದೇ ಕಡೆ ಇಟ್ಟಿದ್ದೀನಲ್ಲ. ಆ್ಯಂಟಿ ಕಲರ್ ಏನಂದರೆ ನೆಕ್ಲೆಸ್ಗೆ ಅಂತಕ್ಕೆ ಆ್ಯಂಟಿ ಕಲರೇ ಚೆನ್ನಾಗಿರುತ್ತೆ, ಹಂಗಂತ ಚೈನಿಗೆಲ್ಲ ಆ್ಯಂಟಿಕ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತು ನೆಕ್ಲೆಸ್ಗೆ ನಾನು ಬ್ಯಾಕ್ ಚೈನು ಬೇಡ ಅಂತ ಹೇಳ್ತಿರ್ತೀನಿ. ಏನಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ, ಬ್ಯಾಕ್ ಚೈನಲ್ಲಿ ಬೇಡ ಅಂತ ಹೇಳೋದಂದ್ರೆ ಚಿನ್ನ ಮತ್ತೆ ಜಾಸ್ತಿ ಆಗುತ್ತೆ ಅಂತ. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಥರ ರೆಡಿಮೇಡು ದಾರಗಳು ತಂದು ಇಟ್ಕೊಂಡಿರ್ತಾರೆ.
ಇದು ಏನಂದರೆ ಈ ಥರ ಉಕ್ಕು ಏನಾಗುತ್ತೆ, ಇದು ಕೊನೆಯಲ್ಲಿ ಮೆಟಲ್ದಾಗಿರುತ್ತೆ. ಇದೇನಾಗುತ್ತೆ ಬ್ಲ್ಯಾಕ್ ಆಗೋಗುತ್ತೆ, ಒಂದೆರಡು ದಿನಕ್ಕೆಲ್ಲ ಬ್ಲ್ಯಾಕ್ ಆಗುತ್ತೆ. ನೀವು ಯೂಸ್ ಮಾಡದೇ ಇದ್ರೂ ಕೂಡ ಈ ಮೆಟಲ್ದು ಅನ್ನೋದು ಬ್ಲ್ಯಾಕ್ ಆಗೋಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ಥ್ರೆಡ್ ಕೂಡ ಏನೂ ಚೆನ್ನಾಗಿರಲ್ಲ, ತುಂಬ ರಫ್ ಆಗಿರುತ್ತೆ, ಇರಿಟೇಟ್ ಆಗಿರುತ್ತೆ ಇದು ಕತ್ ಮೇಲೆ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ತುಂಬ ಜನ, ಅಯ್ಯೋ ದಾರನ ಅದು ಬೇಡ ಅಂತಂತಾರೆ. ನಾನು ಹೇಳೋದಂದರೆ ನಾನು ಈ ಥರ ದಾರಗಳೆಲ್ಲ ಯೂಸ್ ಮಾಡ್ತಿಲ್ಲ. ನಾನು ನಿಮಗೆ ಅದೇ ಕೆಲಸಕ್ಕೋಸ್ಕರ ಇದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರೋದು. ಮತ್ತು ಇದು ಸಿಲ್ಕ್ ದಾರ ಅಂತೀವಿ ಇದನ್ನು. ಈ ಥರ ದಾರದಲ್ಲಿ ನಿಮಗೆ ಪೌಂಡ್ಸ್ ಕೊಡ್ತೀನಿ. ಇದು ಮತ್ತು ನಿಮ್ಗೆ ಎಲ್ಲೂ ಕೂಡ ಬ್ಲ್ಯಾಕ್ ಆಗೋದಾಗಲಿ ಓಪನ್ ಆಗೋದಾಗಲಿ ಏನೂ ಆಗಲ್ಲ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಹಾಕಿ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ನಿಮಗೆ ಮಾಮೂಲಿ ಬ್ಯಾಕ್ ಚೈನ್ ಹಾಕೋದಕ್ಕಿಂತ ಈ ದಾರದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಕಂಫರ್ಟ್ ಇರುತ್ತೆ. ನಾನು ಹೇಳೋದಾದರೆ ಪದೇ ಹೇಳ್ತಿರ್ತೀನಿ, ಅದನ್ನು ಬೇಜಾರು ಮಾಡ್ಕೋಬೇಡಿ. ಇದು ಯಾವುದೋ ಇದು ಬ್ಯಾಕ್ ಚೈನ್ ಬಗ್ಗೆನೇ ಹೇಳ್ತಾ ಇರ್ತಾನೆ ಅಂತ ಅನ್ಕೋಬೇಡಿ. ಯಾಕಂದರೆ ತುಂಬ ಜನ ನಾನು ಹಾಕ್ಕೊಂಡಿರೋರು ನೋಡಿರ್ತೀನಿ, ಬ್ಯಾಕ್ ಚೈನ್ ಹಾಕ್ಕೊಂಡು ಅವ್ರ ಕತ್ತು ಕಂಫರ್ಟ್ ಇಲ್ಲದೆ ಇರಿಟೇಟ್ ಆಗ್ತಿರುತ್ತೆ, ಅದು ಚೆನ್ನಾಗಿರಲ್ಲ ಅದು. ಈ ಥರ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಅಷ್ಟೇ ವಿಷಯ. ಮತ್ತು ಇದು ಕಾರ್ಡ್ ಒಂದ್ಸಲ ನೋಡಿಬಿಡಿ. ಇದು ಬಂದು ಚೈನ್ದು ತೂಕ ಬಂದು 20 ಗ್ರಾಮ್ 510 ಮಿಲಿ ಇದೆ. ನೆಕ್ಲೆಸ್ ಬಂದುಬಿಟ್ಟು 21 ಗ್ರಾಮ್ 700 ಮಿಲಿ ಆಗಿದೆ. ಇದು ಕಲ್ಲನ್ ತೂಕ ಸ್ವಲ್ಪ ಮೈನಸ್ ಆಗುತ್ತೆ, 21 ಗ್ರಾಮ್ ಚಿಲ್ಲರೆ ಆಗುತ್ತೆ ಇದು ವಿಷಯ.